ಇಂದಿನ ದಿನಗಳಲ್ಲಿ ಹಲವರ ಗೋಳು ಹೇರ್ ಫಾಲ್. 4 ಕೂದಲು ಹೆಚ್ಚಿಗೆ ಉದುರ್ತು ಅಂದ್ರೆ ಮುಗೀತು, ಪ್ರಪಂಚವೇ ಮುಳುಗಿದಂತೆ ಚಿಂತೆ ಶುರುವಾಗುತ್ತೆ. ಕೂದಲು ಉದುರುವ ಕಿರಿಕಿರಿ ಮಹಿಳೆ ಪುರುಷ ಅನ್ನುವ ಭೇದವಿಲ್ಲದೆ ಎಲ್ಲರಿಗೂ ಅಷ್ಟೇ ಸಂಕಟ ನೀಡುತ್ತದೆ. ಹೇಗಾದ್ರೂ ಸರಿ, ಒಟ್ನಲ್ಲಿ ಮತ್ತೆ ದಟ್ಟವಾದ ಕೂದಲು ಬೆಳಿಬೇಕು ಅಂತ ಏನೇನೋ ಪ್ರಾಡಕ್ಟ್ಸ್ ಬಳಸಿ ಪ್ರಯೋಜನಕಾರಿಯಾಗದೆ ರೋಸಿ ಹೋಗ್ತಾರೆ. ಆದರೆ ಯಾವ ಅಡ್ಡ ಪರಿಣಾಮವೂ ಇಲ್ಲದ ನೈಸರ್ಗಿಕ ತೈಲಗಳ ಬಳಕೆಯಿಂದ ಕೂದಲು ಉದುರೋದನ್ನ ತಡೆಯಬಹುದು. ಈ ಕುರಿತ ಒಂದಷ್ಟು ಪ್ರಯೋಜನಕಾರಿ ಮಾಹಿತಿ ನಿಮಗಾಗಿ. ಉದ್ದವಾದ ಆರೋಗ್ಯಕರ ಕೂದಲಿಗೆ ಟಿಪ್ಸ್. ದಟ್ಟ ಕೇಶರಾಶಿಗೆ ಇಲ್ಲಿದೆ ಸಿಂಪಲ್ ಮನೆಮದ್ದು. ಇಂದು ಕೂದಲು ಉದುರುವಿಕೆ ಬಹುತೇಕರ ಸಾಮಾನ್ಯ ಸಮಸ್ಯೆಯಾಗಿದೆ. ಯಾರನ್ನ ಕೇಳಿದ್ರು ನನ್ನ ಕೂದಲು ಉದುರುತ್ತಿದೆ ಅಂತಲೇ ಗೋಳಾಡ್ತಿರ್ತಾರೆ. ಕೂದಲ ಆರೈಕೆಯ ವಿಷಯ ಬಂದಾಗ ಇದು ಅಷ್ಟು ಸುಲಭವಲ್ಲ ಅಂತ ಹೆಚ್ಚಿನ ಮಹಿಳೆಯರಿಗೆ ಗೊತ್ತು. ದುಬಾರಿ ಕಾಸ್ಮೆಟಿಕ್ ಬಳಕೆಯಿಂದ ತಕ್ಷಣಕ್ಕೇನೋ ಉತ್ತಮ ಪರಿಣಾಮ ಕಂಡು ಬರಬಹುದು, ಆದರೆ ದೀರ್ಘಾವಧಿಯಲ್ಲಿ ಇವು ಮಾರಕವೇ ಆಗಬಹುದಾದ ಕಾರಣ ಕೂದಲ ಆರೈಕೆಗೆ ನೈಸರ್ಗಿಕ ಮನೆಮದ್ದುಗಳೇ ಸರಿ. ಕೊಂಚ ನಿಧಾನವಾದರೂ ಸರಿ, ಉತ್ತಮ ಪೋಷಣೆ ನೀಡುವ ಇವು ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಸುರಕ್ಷಿತವಾಗಿವೆ, ಹಾಗೆ ಅತ್ಯಂತ ಅಗ್ಗವೂ ಆಗಿವೆ. ಬನ್ನಿ ಈ ಮನೆಮದ್ದುಗಳ ಬಗ್ಗೆ ತಿಳಿದುಕೊಳ್ಳೋಣ. ಉದ್ದವಾದ ಆರೋಗ್ಯಕರ ಕೂದಲಿಗೆ ಅತ್ಯಂತ ಪರಿಣಾಮಕಾರಿ ನೈಸರ್ಗಿಕ ಮನೆಮದ್ದುಗಳು ಇಲ್ಲಿವೆ. ಪುದೀನ ಎಣ್ಣೆ. ಪುದೀನಾದಲ್ಲಿ ಮೆಂತೆಯಿಂದ ತುಂಬಿರುವ ಉರಿಯೂತ ನಿವಾರಕ, ಆಂಟಿ ಮೈಕ್ರೋಬಿಯಲ್ ಹಾಗೆಯೇ ಆಂಟಿ ಫಂಗಲ್ ಗುಣಲಕ್ಷಣಗಳು ಇವೆ. ಇದು ನೆತ್ತಿಯ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಅಲ್ಲದೆ ಇದರಿಂದ ಕೂದಲು ಉದ್ದವಾಗಿ ಬೆಳೆಯುವುದಲ್ಲದೆ ಆರೋಗ್ಯಕರವಾಗಿಯೂ ಇರುತ್ತೆ. ಇನ್ನು ಭೃಂಗರಾಜ. ಇದರ ಅರೋಮ್ಯಾಟಿಕ್ ಚಾರ್ಮ್ ಜೊತೆಗೆ ಇದು ಕೂದಲಿನ ಬೆಳವಣಿಗೆ ಹಾಗೆಯೇ ಕೂದಲು ಉದುರುವಿಕೆಗೆ ಸಾಬೀತಾಗಿರುವ ಪರಿಹಾರವಾಗಿದೆ. ಈ ಎಣ್ಣೆಯಿಂದ ನೆತ್ತಿಯ ಮಸಾಜ್ ತುಂಬಾ ಪ್ರಯೋಜನಕಾರಿಯಾಗಿದ್ದು, ಈ ಎಣ್ಣೆಯನ್ನ ದಿನವೂ ಬಳಕೆ ಮಾಡೋದ್ರಿಂದ ಕೂದಲು ಸೋಂಪಾಗಿ ಬೆಳೆಯುತ್ತೆ. ಇನ್ನು ಆಲಿವ್ ಎಣ್ಣೆ. ಆಲಿವ್ ಎಣ್ಣೆಯು ನೆತ್ತಿಯ ಉರಿಯೂತ, ತಲೆಹೊಟ್ಟು, ಕೂದಲ ಹಾನಿ, ಒಡೆಯುವಿಕೆ ಮತ್ತು ಕೂದಲು ಸೀಳುಗಳ ವಿರುದ್ಧ ರಕ್ಷಿಸುತ್ತೆ. ಒಂದು ವೇಳೆ ಕೂದಲು ತೀರಾ ಒಣಗಿದ್ರೆ ಇದಕ್ಕೆ ಸೂಕ್ತ ತೇವಾಂಶ ಒದಗಿಸಲು ಆಲಿವ್ ಎಣ್ಣೆ ಅತ್ಯುತ್ತಮವಾಗಿದೆ. ಈ ಎಣ್ಣೆಯನ್ನ ಹಚ್ಚಿಕೊಳ್ಳೋ ಮೂಲಕ ತಲೆಯ ತ್ವಚೆಯಲ್ಲಿ ಆರ್ದ್ರತೆ ದೊರಕುತ್ತೆ. ಹಾಗೆಯೇ ಕೂದಲ ಬುಡ ಗಟ್ಟಿಗೊಳ್ಳೋ ಜೊತೆಗೆ ತಲೆಹೊಟ್ಟು ಸಹ ಸಡಿಲಗೊಂಡು ನಿವಾರಣೆಯಾಗತ್ತೆ. ಕೂದಲ ಬುಡ ಗಟ್ಟಿಯಾದ್ರೆ ಕೂದಲು ಉದುರೋದು ತನ್ನಿಂತಾನೆ ನಿಲ್ಲತ್ತೆ. ಹಾಗೆಯೇ ಕೂದಲು ಸಹ ದೃಢವಾಗುತ್ತೆ. ಆಲೋವೆರಾ. ಆಲೋವೆರಾದಲ್ಲಿನ ಕಿಣ್ವಗಳು ಕೂದಲನ್ನ ಕಂಡೀಷನಿಂಗ್ ಹಾಗೆಯೇ ಪೋಷಣೆ ಎರಡನ್ನೂ ಮಾಡ್ತವೆ. ಇದರ ತಿರುಳಿನಲ್ಲಿ ಕೂದಲನ್ನ ರಕ್ಷಿಸೋ ಕಿಣ್ವಗಳಿವೆ. ಇವು ನೆತ್ತಿಯ ಚರ್ಮದಲ್ಲಿ ಘಾಸಿಕೊಂಡು ನಷ್ಟ ಹೊಂದಿದ್ದ ಜೀವಕೋಶಗಳನ್ನು ಗುಣಪಡಿಸಿ ಹೊಸ ಜೀವಕೋಶಗಳು ಹುಟ್ಟಲು ನೆರವಾಗ್ತವೆ. ಅಲ್ಲದೆ ಕೂದಲ ಬುಡಕ್ಕೂ ಹೆಚ್ಚಿನ ಪೋಷಣೆ ಒದಗಿಸಿ ಕೂದಲು ಬೆಳೆಯಲು ನೆರವಾಗ್ತವೆ. ಈರುಳ್ಳಿ ರಸ. ಇದು ಸಲ್ಫರ್ ಸಮೃದ್ಧ ಪಂಚಿನಿಂದ ಸಮೃದ್ಧವಾಗಿದೆ. ಇದು ಮೃದುವಾದ ತಂಗಾಳಿಯಂತೆ ಕೂದಲು ಕಿರುಚೀಲಗಳನ್ನ ಜಾಗೃತಗೊಳಿಸುತ್ತೆ. ಈರುಳ್ಳಿಯ ರಸವನ್ನ ನೆತ್ತಿಯ ಚರ್ಮಕ್ಕೆ ಹಚ್ಚಿಕೊಂಡಾಗ ಚರ್ಮದಲ್ಲಿ ಕೆಟಲೇಸ್ ಎಂಬ ಕಿಣ್ವ ಉತ್ಪತ್ತಿಯಾಗಲು ಪ್ರಚೋದನೆ ದೊರಕುತ್ತೆ. ಇದು ಕೂದಲ ಬೆಳವಣಿಗೆಗೆ ನೆರವಾಗುತ್ತೆ. ಅಲ್ಲದೆ ಇದರಲ್ಲಿ ಗಂಧಕವು ಹೆಚ್ಚಿನ ಪ್ರಮಾಣದಲ್ಲಿದ್ದು ಕೂದಲ ಬುಡಗಳಿಗೆ ಹೆಚ್ಚಿನ ಪೋಷಣೆ ಒದಗಿಸುತ್ತೆ. ಹಾಗೆಯೇ ನಿಯಮಿತವಾಗಿ ಬಳಕೆ ಮಾಡೋದ್ರಿಂದ ತಲೆಯ ಚರ್ಮದ ಆರೋಗ್ಯ ಉತ್ತಮವಾಗಿರುತ್ತೆ. ಇನ್ನು ತೆಂಗಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಕೂದಲ ಆರೈಕೆಗೆ ಅತ್ಯುತ್ತಮ ಅಂತ ಅನುಭವದಿಂದ ನಮ್ಮ ಹಿರಿಯರು ಹೇಳ್ತಲೇ ಬಂದಿದ್ದಾರೆ. ಇದರಲ್ಲಿರುವ ಕೊಬ್ಬಿನ ಆಮ್ಲಗಳು ಕೂದಲ ಬುಡದಿಂದ ಚರ್ಮದಾಳಕ್ಕೆ ಇಳಿದು ಪೋಷಣೆ ನೀಡೋ ಮೂಲಕ ಪ್ರೋಟೀನ್ ನಷ್ಟವಾಗುವಿಕೆಯನ್ನ ತಪ್ಪಿಸ್ತವೆ. ಅಲ್ಲದೆ ಕೊಬ್ಬರಿ ಎಣ್ಣೆಯನ್ನ ಸ್ನಾನಕ್ಕೂ ಮೊದಲು ಹಾಗೂ ಸ್ನಾನದ ಬಳಿಕವೂ ಹಚ್ಚಿಕೊಳ್ಳಬಹುದು. ಕೂದಲಿಗೆ ಆಳವಾದ ಕಂಡೀಷನಿಂಗ್ ನೀಡುತ್ತೆ. ಕೂದಲಿನ ಬೆಳವಣಿಗೆಗೂ ಕೂಡ ಇದು ಸಹಾಯ ಮಾಡುತ್ತೆ. ಕೊಬ್ಬರಿ ಎಣ್ಣೆ ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದ್ದು ತಲೆಯ ಚರ್ಮವನ್ನ ರಕ್ಷಿಸುತ್ತೆ. ಹಾಗೆಯೇ ತಲೆಗೂದಲನ್ನ ತುಂಡಾಗೋದ್ರಿಂದ ತಪ್ಪಿಸುತ್ತೆ. ಇನ್ನು ಅರ್ಗಾನ್ ಎಣ್ಣೆ. ಉತ್ಕರ್ಷಣ ನಿರೋಧಕಗಳು, ವಿಟಮಿನ್ಗಳು ಮತ್ತು ಸಮೃದ್ಧ ಕೊಬ್ಬಿನಾಮ್ಲಗಳಲ್ಲಿ ಇದು ಹೇರಳವಾಗಿದೆ. ಅರ್ಗಾನ್ ಎಣ್ಣೆ ಕೂದಲನ್ನ ಅನೇಕ ತೊಂದರೆಗಳಿಂದ ರಕ್ಷಿಸುತ್ತೆ. ಕೂದಲನ್ನ ಹೈಡ್ರೇಟ್ ಮಾಡೋದರ ಜೊತೆಗೆ ಇದು ಒಟ್ಟಾರೆ ಚೈತನ್ಯವನ್ನ ಕೂಡ ನೀಡುತ್ತೆ. ಈ ಮೂಲಕ ಈ ನೈಸರ್ಗಿಕ ಪರಿಹಾರೋಪಾಯಗಳು ಕೂದಲಿನ ಆರೋಗ್ಯಕ್ಕೆ ಹಾಗೂ ದಟ್ಟವಾದ ಸೊಂಪಾದ ಕೂದಲಿಗೆ ನೆರವಾಗ್ತವೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.